ಬಾರೆ ಹೋಗಿ ಚಂದ್ರಪ್ಪರ ಮನೆ ತಕ್ಕ ಹೋಗಿ ಕೇಳ್ಕೊಂಬರೋಣ ಬಾ. ಇನ್ನೇನು ಮಾಡೋಕ್ಕಾಗುತ್ತೆ, ನಾವೇ ತಗ್ಗಿ ಹೋದಂಗೆ ಆಗುತ್ತೆ. ಇವಾಗ ನಮಗೆ ಜಮೀನು ಬೇಕು ಅಂತಂದರೆ 10 ಎಕರೆ ಜಮೀನು ಹೋಗ್ಬಿಟ್ಟೈತಲ್ಲ. ಇವಾಗ ನಮಗೆ ಬೇಕಂತಂದರೆ ನಾವೇ ಹೋಗಿ ಅವ್ರ ಮನೆ ಬಾಕ್ಲಕ್ಕೆ ಕೇಳಬೇಕು ಇವತ್ತು. ಬಾ ಹೋಗೋಣ, ಅವ್ರ ಮನೆ ಬಾಕ್ಲಕ್ಕೆ ಕೇಳೋಣ ಬಾರೆ ಹೋಗೋಣ. ಹೋಗ್ಬಿಟ್ಟು ಹಿಂಗೆ ನನ್ನ ತಮ್ಮಗೆ ಕೊಟ್ಟಂಗೆ ನನಗೂ 1 ಎಕರೆನಾದರೂ ಕೊಡಪ್ಪ ಅಂತ ಹೇಳಿ ಕೇಳೋಣ ಬಾ. ಇನ್ನೇನು ಮಾಡೋಕ್ಕಾಗುತ್ತೆ, ಇದೇ ಆಟ ಸಾಧಿಸಿದ್ರೆ ಆಗಲ್ಲ. ಬಾ ಹೋಗೋಣ, ಹೋಗ್ಬಿಟ್ಟು ಏನಾನ ಒಂದು ತೀರ್ಮಾನ ಮಾಡ್ಕೊಂಬರೋಣ. ಅದಿಲ್ಲಿ ಹೋದ್ರೆ ಬಿಡಪ್ಪ ಬಂದವ್ರೆ ನಮ್ಮ ಮನೆಗೆ ಅಂತ ಹೇಳಿ ಏನಾದ್ರೂ 10 ಎಕರೆ ಹೊಲ್ದಾಗ 1 ಎಕರೆನಾದ್ರೂ ಕೊಟ್ಟರು ಕೊಡ್ಬೋದು. ಇವಾಗ ನನ್ನ ತಮ್ಮ ಏನೋ ಚೆನ್ನಾಗಿರೋದಕ್ಕೆ 1 ಎಕರೆನಾದರೂ ಕೊಟ್ಟರು ಅವ್ರಿಗೆ. ಇವಾಗ ನಂದು 10 ಎಕರೆ ಹೊಲ ಹೋಯ್ತು ಅಂದರೆ ಯಾಕೆ ನಾನು ಇವತ್ತು ಯಾಕೆ ಯೋಚನೆ ಮಾಡೋದು? ಹೋಗೋಣ ನಡಿ, ಹೋಗೋದ್ರಾಗೇನೇನು ಆಗಲ್ಲ. ನಡಿ ಹೋಗೋಣ, ಅವ್ರ ಮನೆ ತಕ್ಕ ಹೋಗಿ ಕೇಳೋಣ. ನೀನು ಸಿಟ್ಟಾಗಕ್ಕೆ ಹೋಗ್ಬೇಡ, ಸುಮ್ಮನೆ ಒಳ್ಳೆ ಮಾತಿಂದನೇ ಕೇಳು. ಹಿಂಗೆ ಆತಲ್ಲಪ್ಪ, ಇನ್ನೇನು ನಿಮ್ಮ ಕಡೆಗೆ ಆತು. ಇವಾಗ ನನ್ನ ತಮ್ಮ ಕೊಟ್ಟಂಗೆ 1 ಎಕರೆನಾದರೂ ಕೊಡಪ್ಪ ಅಂತೇಳಿ ಕೇಳೋಣ ನಡಿ. ನಾವು ಯಾವತ್ತೂ ಹೋಗಿರ್ಲಿಲ್ಲಪ್ಪ, ನೋಡಿ ಇವತ್ತು ಹೋಗ್ಬೇಕಲ್ಲ. ಏನು ಮಾಡೋದು, 1 ಎಕರೆ ಅಲ್ಲ 2 ಎಕರೆ ಅಲ್ಲ 10 ಎಕರೆ ಹೊಲ. ಏನು ಮಾಡೋಕ್ಕಾಗಲ್ಲ, ನಡಿ ಹೋಗೋಣ ಕೇಳೋಣ. ನನ್ನ ಮಕ್ಕಳಂತೂ ತಲೆ ಕೆಡಿಸ್ಕೊಂಬಲ್ಲ ಅಂದಮೇಲೆ ನಾವಾದರೂ ಕೇಳಬೇಕಲ್ಲ. ಅದಕ್ಕೆ ನನ್ನ ಮಕ್ಳಿಗೆ ಅವ್ರಿಗೆ ಏನೂ ಬೇಕಾಗಿಲ್ಲ ಇವತ್ತು. ನಾಳೆ ಹೊತ್ನಾಗ ಗೊತ್ತಾಗುತ್ತಡಿ ನಮ್ಮಪ್ಪ ಯಾಕೆ ಹೋರಾಡ್ತಿತ್ತು, ನಮ್ಮಪ್ಪ ಯಾಕೆ ಕೇಳ್ತಾ ಇತ್ತು ಅಂತ ಹೇಳಿ ಅವ್ರಿಗೆ ಆಮೇಲೆ ಗೊತ್ತಾಗುತ್ತೆ. ಇವಾಗ ಇಬ್ಬರಾಳಿದ್ರು ಇಬ್ಬರಾಳು ಅವರೇನೆ. ಇಬ್ಬರಾಳು ಗಂಡು ಮಕ್ಳಿದ್ರು ಏನು ತಲೆ ಕೆಡಿಸ್ಕೊಂಬಂಗಿಲ್ಲ. ಅವ್ರ ಪಾಡಿಗೆ ಅವ್ರು ಓಡಾಡ್ತಾರೆ, ತಿನ್ಕೊಂಡು ಕುಡ್ಕೊಂಡು ಮೆರ್ಕೊಂಡು ಅವ್ರಿಗೇನು ಇಷ್ಟ ಬರ್ಬಿತ್ತೋ ಅದನ್ನು ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಇವತ್ತೇನು ನಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂತ ಗೊತ್ತಾಗ್ತಿಲ್ಲ. ಇಂಥ ಮಕ್ಳಿದ್ಬಿಟ್ರೆ ನಮ್ದೇನೋ ಮುಂದೆ ಗತಿ ಎಂಬಂಗಾಗುತ್ತೆ. ಹೆಂಗಪ್ಪ ಹೋಗ್ಬಿಟ್ಟು ಇನ್ನೇನು ಮಾಡೋಕ್ಕಾಗುತ್ತೆ, ನಾವೇ ತಗ್ಗಿ ಬಂದಿದ್ದೀವಿ. ಇಷ್ಟು ವರ್ಷ ನಮಗೂ ನಿಮಗೂ ಮಾತಿರಲಿಲ್ಲ, ಇವಾಗಾದ್ರೂ ಚೆನ್ನಾಗಿರೋಣ. ಏನು ಮಾಡೋಕ್ಕಾಗುತ್ತೆ, ನಾವೇ ಬಂದ್ವಿ ಅಂತ ಹೇಳೋಣ ಬಾ. ಏನು ಮಾಡೋಕ್ಕಾಗಲ್ಲ ಕಣಪ್ಪ, ನಮ್ದೇನಾನ ಒಂದಿಟ್ಟು ಹಿಂಗೆ ಹೊಲದ್ದು ಇದಾಗಿರೋದಕ್ಕೆ ಕೇಳ್ಕೊಂಬಲೇಬೇಕು. 10 ಎಕರೆ ಹೊಲ ಅಲ್ಲ, 1 ಎಕರೆ ಅಲ್ಲ 2 ಎಕರೆ ಅಲ್ಲ, ಇವತ್ತು ಕೋಟಿಗಟ್ಟಲೆ ಆಸ್ತಿ, ಕೋಟಿಗಟ್ಟಲೆ ದುಡ್ಡು ಕಳ್ಕೊಂಡಂಗೆ ಆಯ್ತಲ್ಲಪ್ಪ ನಾವಿವತ್ತು. ಅಯ್ಯಪ್ಪ, ಇವ್ರ ಮನೆ ಬಾಕ್ಲಕ್ಕೆ ಕಾಲಿಕ್ಕಿ ನನಗೆ ಎಷ್ಟು ದಿವಸ ಆಗಿತ್ತು. ನನಗೂ ಇವ್ರಿಗೂ ಎಷ್ಟು ಸೇಡು ಅಂತಂದರೆ ಅಯ್ಯೋ ಅದೆಷ್ಟೋ ವರ್ಷಗಳು ಸೇಡು. ನೋಡು ಇವತ್ತು ಗೊತ್ತಾಯಿದ್ದೀನಿ, ನಾನು ಇಷ್ಟು ದಿವಸ ಅಷ್ಟು ಛಲವಾಗಿದ್ದವನು ಇವತ್ತು ಬಂದಿದ್ದೀನಿ. 10 ಎಕರೆ ಹೊಲ ಹೋಯ್ತು, ಕೋಟಿಗಟ್ಟಲೆ ಆಸ್ತಿ ಹೋಯ್ತು ಅಂತ ಹೇಳಿ ಇವತ್ತು ಬಂದಿದ್ದೀನಿ ನಾನು. ಚಂದ್ರಪ್ಪ ಅವರೇ, ಚಂದ್ರಪ್ಪ ಅವರೇ, ಚಂದ್ರಣ್ಣಯ್ಯ, ಚಂದ್ರಣ್ಣಯ್ಯ, ಹರ್ಷ, ಹರ್ಷ, ಚೈತ್ರ ಇದಿರೇನಮ್ಮ? ಹರ್ಷ, ಹರ್ಷ, ಚೈತ್ರ. ಜಯಕ್ಕವ್ರೆ, ಜಯಕ್ಕವ್ರೆ, ಜಯಕ್ಕವ್ರೆ ಇದ್ದೀರಾ? ಸುಗುಣಮ್ಮವ್ರೆ, ಸುಗುಣಮ್ಮವ್ರೆ, ಯಾರು ಮಾತಾಡ್ತಾ ಇಲ್ಲಲ್ಲಪ್ಪ ಈ ಮನೇಲಿ, ಯಾರು ಇಲ್ವಾ? ಚಂದ್ರಣ್ಣವ್ರೆ, ಚಂದ್ರಣ್ಣವ್ರೆ ಇದಾರೇನ ಕಣಪ್ಪ, ಕೇಳು ಜೋರಾಗಿ ಮಾತಾಡ್ಸೊಂದ್ಸರಿ. ಯಾಕ 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 ಇದಿರೇನಕ್ಕ? ಓ ನೀವೇನು? ನಾನು ಯಾರು ಅನ್ಕಂಡೆ. ಯಾಕಪ್ಪ ಇವಾಗ ಬಂದಿದ್ಯಾ? ನಾನು ಯಾರ ಮನೆ ಬಾಕ್ಲಕ್ಕೂ ಕಾಲಿಕ್ಕಲ್ಲ, ನಾನು ಯಾರ ಮನೆ ಬಾಕ್ಲಕ್ಕೂ ಹೋಗೋನಲ್ಲ, ನಾನು ಸುತ್ತಾಡ್ಕೊಂಡು ಹೋದಾನಲ್ಲ ಅಂತ ಹೇಳ್ತಿದ್ದಾನು. ಈಗ ಯಾಕಪ್ಪ ನಮ್ಮ ಮನೆಗೆ ಬಂದಿದ್ಯಾ ನೀನು? ಯಾಕೆ ಬಂದಿದ್ಯಾ ಇವಾಗ? ಅಲ್ಲ ಅಕ್ಕ, ಚಂದ್ರಣ್ಣವ್ರು ಇದ್ರೆ ಸ್ವಲ್ಪ ಕರಿತೀಯಾ ಪ್ಲೀಸ್? ಏನೋ ಸ್ವಲ್ಪ ಮಾತಾಡಬೇಕಾಗಿತ್ತು. ಏಯ್ ನಡಿಯಲ್ಲ ಫಸ್ಟ್ ವಾರಕ್ಕೆ, ನಡಿಯೋ. ಸಿಟ್ಟಾಗ್ಬಿಡ, ನಿನ್ನ ಕಾಲು ಹಿಡ್ಕೊಂಡು ಬೇಡ್ಕೊಂತೀನಿ. ಇವತ್ತು ನನ್ನ ತಮ್ಮ ಕೊಟ್ಟಂಗೆ ನನಗೂ 1 ಎಕರೆ ಕೊಟ್ಬಿಡು. ಇವತ್ತು ಹೋದ್ರು ಹೋಯ್ತು ಅಥವಾ ಬಿಟ್ಟು ಹಾಕಿದ್ದೀನಿ. ಏನು ಮಾಡೋಕ್ಕಾಗುತ್ತೆ, ನನ್ನ ತಮ್ಮ ಕೊಟ್ಟಂಗೆ. ಏನೋ ನಿನ್ನ ಮನೆ ಬಾಕ್ಲಕ್ಕೆ ಬಂದಿದ್ದೀನಿ. ನಾನು ಯಾವತ್ತೂ ಬರ್ದಿಲ್ದವನು. ಇಷ್ಟು ದಿನ ನಮಗೂ ನಿಮಗೂ ಸೇಡಿತ್ತು, ನಾನು ಆ ಸೇಡೆಲ್ಲ ಮರೆತು ನಾನೆಲ್ಲ ಇವತ್ತು ನಿಮ್ಮ ಮನೆ ಬಾಕ್ಲಕ್ಕೆ ಬಂದಿದ್ದೀನಿ. ನನ್ನ ತಮ್ಮಗೆ ಕೊಟ್ಟಂಗೆ ನನಗೂ 1 ಎಕರೆ ಆದರೂ ಕೊಟ್ಬಿಡು ಪ್ಲೀಸ್, ಪ್ಲೀಸ್ ಕಣಪ್ಪ. ಬೇಡ್ಕೊಂಬ್ತಾ ಇದ್ದೀನಿ ನಿನ್ನ ಹತ್ರ, ಬೇಡ್ಕೊಂಬ್ತಾ ಇದ್ದೀನಿ ಕಣಪ್ಪ. ಏನಪ್ಪ ನಮ್ಮ ಅಣ್ಣ ಅಂತ ತಿಳ್ಕೊಂತೀನಿ.
ನಿನ್ನ ಕಾಲು ಹಿಡ್ಕೊಂಡು ಬೇಡ್ಕೊಂತೀನಿ. ಇವತ್ತು ನನ್ನ ತಮ್ಮ ಕೊಟ್ಟಂಗೆ ನನಗೂ 1 ಎಕರೆನಾದರೂ ಕೊಟ್ಟು ಬಿಡು. ಇವತ್ತು ಅದಕ್ಕೆ ಅದೇ ಕಿತ್ಕೊಬಿಟ್ರೆ ನಾನು ಏನು ಮಾಡೋಣ? ನನಗೆ ನನಗೆ ಇವತ್ತು ನಾನು ಧೈರ್ಯವಾಗಿದ್ದಿದ್ದೇ ನನ್ನ ಆಸ್ತಿ. ನನಗೆ ಯಾರೆದ್ರಿಗೂ ನಾನು ತಲೆ ತಗ್ಗಿಸ್ದಂಗೆ ಮಾಡಿದ್ದೇ ನನ್ನ ಆಸ್ತಿ. ಇವತ್ತು ನನ್ನ ಆಸ್ತಿ ಎಲ್ಲ ನಾವು ಹೋಗ್ಬಿಡ್ತಲ್ಲ ಅಂತ ಹೇಳಿ ತುಂಬ ಬೇಜಾರಾಗೈತೆ. ಇವತ್ತು ನನ್ನ ಕೋಟಿಗಟ್ಟಲೆ ಆಸ್ತಿ 10 ಎಕರೆ ಹೊಲ ಹೋಗ್ಬಿಡ್ತಲ್ಲ ನಂದು. ಅದಕ್ಕೇನೆ ಕಣಪ್ಪ, ಅದಕ್ಕೇನೆ. ಅಲ್ಲ ಕಣೋ, ನಾನೇನು ನಿಮ್ಮ ಅಪ್ಪಂದೇನು ಆಸ್ತಿ ತಿಂದಿಲ್ಲ. ನಮ್ಮಪ್ಪನ ನೀನು ತಿಂದಿದ್ದೀ ಇಷ್ಟು ದಿವಸ. ಅದ್ರಾಗ ಎಲ್ಲ ಮಾಡ್ಕೊಂಡಿರ ನೀನು, ಎಲ್ಲನ ನಂದು ಅಲ್ಲ ಅಂತ ಹೇಳಿ ಜೋರು ಮಾಡಿರೋ ನೀನು. ಇವಾಗ ಯಾಕೆ ಬಂದಿದ್ಯಾ ನಮ್ಮನೆ ಬಾಕ್ಲಕ್ಕೆ? ಇಲ್ಲೋಡು, ನಾವು ಯಾರ್ದು ತಿಂಬೋದಿಲ್ಲ. ನಮ್ದು ಯಾರನ್ನ ತಿಂತಾ ಇದ್ದಾರೆ ಅಂತಂದ್ರೆ ನಾನು ಬಿಡೋದಿಲ್ಲ ಅಷ್ಟೇನೆ. ನಾವೇನು ನಿಮ್ದೇನು ತಿಂದಿಲ್ಲ. ನೀನು ನಮ್ಮಿನ್ನು ಇನ್ನೇನು ತಿಂದಿದೀಯಾ. ಇವಾಗ ನಾವು ತಗೊಂಡಿದ್ದೀವಿ ಅಷ್ಟೇ. ನಾನಿಲ್ಲಡ ಹಂಗಯ್ಯಾಗಲ್ಲ, ನಾನು ಬಿಡಲ್ಲ ಯಾವನೂರು ಅಷ್ಟೇನೆ. ನಾವು ಯಾರ್ದು ಒಬ್ರಿಗೆ ಮೋಸ ಮಾಡೋಕೆ ಹೋಗಲ್ಲ. ನಾವು ಮೋಸ ಮಾಡಿದ್ರೆ ನಾವು ಬಿಟ್ಕೊಡಲ್ಲ ಅಷ್ಟೇ. ಅದೇನು ಮಾಡ್ಕೊಂತೀಯ ಮಾಡ್ಕೆ, ಸರಿನಾ? ಕೊಡೋಕ್ಕಾಗಲ್ಲ, ಸುಮ್ಮನೆ ಹೋಗ್ತಾ ಇರು. ಈಗ ಈ ವರ್ಷ ನೀನು ನಮ್ಮ ಮನೆ ಬಾಗ್ಲ ಕಾಲಿಕ್ಕಿಲ್ಲ. ಇವಾಗ ನೀನು ಬಂದ ಇದೀಯ ಅಂದ್ರೆ ನಿಮಗೆ ಒಳ್ಳೇದು, ನಮಗೆ ಒಳ್ಳೇದು. ನಿಮಗೆ ಕೆಟ್ಟದ್ದು, ನಮಗೆ ಕೆಟ್ಟದ್ದು. ಬೇಡ, ಇವೆಲ್ಲ ಬೇಡ. ಸುಮ್ಮನೆ ಹೊರಟೋಗ್ತಾ ಇರು. ಏಯ್ ಕರ್ಕೊಂಡು ಹೋಗೆ. ಇವಳೆ ನಿನ್ನ ಗಂಡನ್ನ ಕರ್ಕೊಂಡು ಹೋಗು. ಅಲ್ಲ ನೋಡಿ, ಇವಾಗ ಬಂದು ನನ್ನ ಗಂಡನ ಕಾಲು ಹಿಡ್ಕೊಂಡು ಬೇಡ್ಕೊಂಡ್ರೆ ಈಗ ಬಂದವನಿ ಇಷ್ಟು ದಿವಸನ ನಿಮ್ಮ ಮನೆ ಬಾಕ್ಲಕ್ಕೆ ನನ್ನ ಕಾಲು ಇಕ್ಕಲ್ಲ. ಹಂಗೆ ಹಿಂಗೆ ನೀವೇ ಕಣೋ ನಮ್ಮ ಮನೆ ಬಾಕ್ಲಕ್ಕೆ ಸುತ್ತರ್ಕೊಂಡು ಬಂದಿರೋದು. ಹಂಗೆ ಹಿಂಗೆ ಅಂತ ನಿನ್ನ ಗಂಡ ಸೌರ ಮಾತಾಡಿದ್ನಲ್ಲ. ಈಗ ಹೆಂಗೆ ಬಂದ ಮತ್ತೆ ನಮ್ಮ ಮನೆ ಬಾಕ್ಲಕ್ಕೆ ಅವನು? ಈಗ ಹೆಂಗೆ ಬಂದ ಅವನು? ಇಷ್ಟು ದಿವಸ ಅಷ್ಟು ಚಲವಾಗಿರ್ತೀನಿ, ನಾನು ಹೋಗೋದಿಲ್ಲ ಅಂತ ಹೇಳ್ದಾನು. ಇವತ್ತು ನಾನು ಮನೆ ಬಾಕ್ಲಕ್ಕೆ ಹೆಂಗೆ ಸುತ್ತರ್ಕೊಂಡು ಬಂದ ನಿನ್ನ ಗಂಡ? ಕರ್ಕೊಂಡು ಹೋಗಿ ಹಸಿಕ್ ನಿನ್ನ ಗಂಡನ್ನ. ಏನೋ ಅವಾಗ ನಾವೇನೋ ಒಪ್ಪಿ ಬಂದಿದ್ದಕ್ಕೆ ನಮ್ಮಯ್ಯಪ್ಪನ ಮೇಲೆ ಏನೋ ಅಯ್ಯೋ ನಮ್ಮನೆ ಬಾಕ್ಲಕ್ಕೆ ಸುತ್ತರ್ಕೊಂಬಂದ್ರು, ನಮ್ಮ ಮನೆಯಾಗ ತಿಂದೋದ್ರು ಅಂತ ಸಾವಿರ ಮಾತಾಡಿದೆ. ಎಷ್ಟು ಮಾತಾಡಿದೆ ನೀನು? ಎಷ್ಟು ಮಾತಾಡಿ ಎಷ್ಟೆಲ್ಲ ಮಾತು ಕೇಳಿ. ನಾವಿಲ್ಲೋಡು ಯಾರಿಗೂ ಬಿಡೋದಿಲ್ಲ, ಯಾರಿಗೂ ಬಿಡಲ್ಲ. ನಿನ್ನ ಗಂಡನ ಕರ್ಕೊಂಡು ಹಸಿಕ್ ಹೋಗು. ಈ ದಿವಸ ನೀನು ನಮ್ಮನೆ ಬಾಕ್ಲಕ್ಕೆ ಕಾಲಿಕ್ಕಿಲ್ಲ. ಇವಾಗ ನಿಮಗೆ ಒಳ್ಳೇದು, ನಮಗೆ ಒಳ್ಳೇದು, ನಮಗೆ ಕೆಟ್ಟದ್ದು, ನಿಮಗೆ ಕೆಟ್ಟದ್ದು, ಇದೆಲ್ಲ ನೀನು ಹೇಳ್ಬೇಡ ಅಷ್ಟೇನೆ. ಇವತ್ತು ಸುಮ್ಮನೆ ನೀನು ಹೋದ್ರೆ ಚೆನ್ನಾಗೈತೆ ನೋಡಿ, ಹೇಳಿರ್ತೀನಿ. ಸುಮ್ಮನೆ ಹೋದ್ರೆ ಸರಿ ಇಲ್ಲಿಂದಾನ. ನಾವೀಗಳಪ್ಪ, ನಾವು ಯಾರ್ದು ತಿಂದಿಲ್ಲ, ನಾವು ಯಾರ್ದು ಇವಾಗ ನಮ್ದು ಬರೀ ನಾವು ಕೊಡೋಕ್ಕಾಗಲ್ಲ. ಅವನೇನೋ ಕ್ರಿಯೆ ಹಸ್ತಾವತ್ತು, ನಮಗೆ ಕ್ರಿಯೆ ಹಿಡ್ದಾವತ್ತೇನೋ ಆಗಿದ್ದ. ನಮ್ಮಯ್ಯಪ್ಪ ಒಪ್ಪಿ ನನ್ನ ಮೈದನ್ನ ಒಪ್ಪಿ ಇಬ್ಬರು ಕೊಟ್ಟವ್ರಿ ಅರ್ಧ ಎಕರೆ ಅಂತ ಹೇಳಿ. ಅರ್ಧ ಎಕರೆ ಅಂತ ಹೇಳಿ ಒಪ್ಕೊಂಡು ಕೊಟ್ಟ ಮೇಲೆ ಅವನಿಗೆ ನಾವು ಕೊಟ್ಟಿದ್ದೀವಿ. ಅದು ನೀನು ಕೇಳಬೇಡ. ಅವನಿಗೆ ಕೊಟ್ಟಿದ್ರ ಅಂತೇಳಿ ಅದು ನಮ್ಮ ಇಷ್ಟ, ನೀನು ಕೇಳಬೇಡ ಸರಿನಾ? ಇಲ್ಲಿಂದ ಹೊರಟೋಗ್ರಿ, ನಾವು ಕೊಡೋದಿಲ್ಲಪ್ಪ. ಈಗ ಸುಮ್ಮನೆ ಹೋಗ್ರಿ. ಇಷ್ಟು ದಿನ ನಾವು ಹೆಂಗಿದ್ವು ಹಂಗೆ ನಮ್ಮ ಪಾಡಿಗೆ ನಾವಿರ್ತೀವಿ, ನಿಮ್ಮ ಪಾಡಿಗೆ ನೀವಿರ್ರಿ. ನಮ್ದೇನೈತೆ ನಾವು ತಾಂಡಿದ್ವಿ, ನಿಮ್ದೇನೈತೆ ನೀವು ತಾಂಡಿದ್ದೀರಾ ಅಷ್ಟೇ. ಅಲ್ಲ ಏನೋ ಒಳ್ಳೆ ಮಾತಲ್ಲಿ ಕೇಳಿ ನಮಗೂ 1 ಎಕರೆ ಬಿಟ್ಕೊಡ್ರಿ ಅಂತ ಹೇಳಿ ಕೇಳೋಣ ಅಂತ ಬಂದ್ವಿ. ಈಗ ನನ್ನ ಮೈದನಿಗೆ ಬಿಟ್ಟಿದ್ರ ನಾವು ಅವನಂತೆ ಅಲ್ಲೇ ತಾನೆ. ನನ್ನ ಮೈದನಂತಲೇ ತಾನೆ ನಾವು. ನಮಗೂ 1 ಎಕರೆ ಬಿಟ್ಕೊಡ್ರಿ. ಈಗ 10 ಎಕರೆ ಆಸ್ತಿಗೆ ನಾವು 10 ಎಕರೆನೂ ಕಳ್ಕೊಬಿಟ್ರೆ ಹೆಂಗೆ? ಈಗ ಒಂದಿಷ್ಟಾದರೂ ಇದ್ರೆ, 1 ಎಕರೆನಾದರೂ ಇದ್ರೆ ಮನೆನಾದರೂ ಕಟ್ಕೊಂತೀವಿ. ನಾವು ಹೊಲದ ಆಧಾರವಾಗಿದ್ವಿ ಕಣಕ್ಕ. ಇಷ್ಟು ದಿವಸನ ಹೊಲದ ಆಧಾರವಾಗಿ ಹೊಲ ಐತೆ ನಮ್ಮದು, 1 ಎಕರೆನಾಗ್ಲೇ ಮಾರಿ ನಾವು ಮನೆ ಕಟ್ತೀವಿ ಎಂಬುದು ನಾವು ಲೆಕ್ಕಾಚಾರಕ್ಕಿದ್ವಿ. ಆದರೆ 10 ಎಕರೆ ನಮಗೆ ಹಿಂಗೆ ಮೋಸ ಆಗ್ತೈತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಇಲ್ಲ ಕಣಮ್ಮ, ಈಗ ನಾವೇನು ನಿಮ್ಮ ತಿಂದಿಲ್ಲ. ಈಗ ನಿಮ್ದೇನಾದ ನಾವು ಆಸ್ತಿ ಬರೆಸ್ಕೊಂಡಿದ್ರೆ ಬಿಡಪ್ಪ. ನಾವು ಈಗ ನಮಗೆ ಮೋಸದ ಬೇಡಮ್ಮ, ಮೋಸದ ಬೇಡ. ನಾವು ಯಾರ್ದು ಮೋಸದ ನಾವು ಬರೆಸ್ಕೊಂಬಕ್ಕೆ ಹೋಗಿಲ್ಲ. ನಾವು ಆಸ್ತಿ ನಾವು ತಗೊಂಡಿದ್ದೀವಿ. ನಾವು ಈಗಳಮ್ಮ ಕೊಡೋಕ್ಕಾಗಲ್ಲ. ಅಷ್ಟೇ. ಈಗ ಒಳ್ಳೆ ಮಾತಾಗಿ ಹೇಳ್ದೆ ತಾನೇ, ಹೋಗ್ರಿ. ನಾವೀಗ ನಿಮ್ಮ ತಿಂದಿಲ್ಲ, ನೀವಿನ್ನು ನಮ್ಮ ತಿಂದಿದ್ದೀರ. ಇಷ್ಟು ದಿವಸ ನಮ್ಮ ಋಣದಲ್ಲಿ ಇದ್ದೀರ. ನಮ್ಮದು ಆಸ್ತಿನೇ ನಮ್ಮದು ಬಾಸಕೊಂಡು ತಿಂದು ನಮಗೆ ದಬ್ಬಾಳಿಕೆ ಮಾಡಿದ್ರೆ ನೀವು. ನಮ್ಮ ಮೇಲೆ ಜೋರು ಮಾಡಿ, ನಮ್ಮ ಮೇಲೇ ನೀವು ಇಲ್ಲದೆಲ್ಲ ಆರೋಪ ಮಾಡಿ, ನಮ್ಮ ಮೇಲೆ ಗಲಾಟೆ ಮಾಡಿದ್ರೆ ನೀವು. ಅಂತದ್ರಾಗ ಇವತ್ತು ನನ್ನ ಆಸ್ತಿ ಅದು 25 ಎಕರೆ ಫ್ಲ್ಯಾಟ್ ಅಂದಮೇಲೆ ನಮ್ಮದು, ಅದನ್ನ ನಮ್ಮದೆಲ್ಲ ಹಾಳು ಮಾಡಿ ಇಕ್ತಾರೋ ನೀವು. ಅದನ್ನೆಲ್ಲನ ಇವತ್ತು ನಮ್ಗೆ ಇದ್ದಿದ್ರೆ ನಾನು ಇಷ್ಟೊತ್ತಿಗೆ ಗಿಡ ಗಂಟೆ ಎಲ್ಲ ಬೆಳೆಸಿ ನಾನು ತೋಟ ಮಾಡ್ತಿದ್ದೆ. ಇಷ್ಟು ದಿವಸ ನಿಮಗೆ ನೀವು ಮಾಡ್ಕೊಂಡ್ರಿ ತಾನೆ. ಏನಮ್ಮ ನೀವು ಮಾಡ್ಕೊಂಡ್ರಿ. ಇವಾಗೇನು ನಾನೇನು ಹಂಗೆ ಕೇಳೋಕ್ಕೆ ಬಂದಿದ್ದ? ಇವಾಗ ನಾನು ಎಲ್ಲ ನನ್ನ ಹತ್ರ ಆಧಾರ ಇರೋದಕ್ಕೆ ತಾನೇ 10 ಎಕರೆ ಜಮೀನು ನನಗೆ ಸೇರಬೇಕಾಗಿದ್ದು ಅಂತ ಹೇಳಿ ನಾನು ಬಂದಿದ್ದು. ಏನು ಆಧಾರ ಇಲ್ಲ ಅಂತಂದ್ರೆ ನಾನು ಹೆಂಗೆ ಬರ್ತಿದ್ದೆ ಹೇಳಮ್ಮ? ನೀನೇ ಯೋಚನೆ ಮಾಡಮ್ಮ ಸ್ವಲ್ಪ. ನನಗೇನು ಆಧಾರ ಅದನ್ನು ಮಾಡ್ಕೊಂಡಿದ್ದೀನಿ ನಾನು ಅಷ್ಟೇ. ಹಂಗಾದ್ರೆ ಕೊಡಲ್ಲ ಅಣ್ಣ ಇವಾಗ ನಮಗೆ? ಇಲ್ಲ ಕಣಮ್ಮ, ನಾವು ಯಾರಿಗೂ ಕೊಡಲ್ಲ. ನಾವು ಕೊಡಲ್ಲ. ನಾವೇನೀಗ ನಿಮ್ದಾದ್ರೆ ನೀವಾದ್ರೂ ತಾಳ್ರಿ ಅಂತಿದ್ವಿ. ನಿಮಗೆ ಬಂದಿದ್ರೆ ನೀವೇ ತಗೋಬೋದಾಯಿತು. ಅದು ನಮ್ಮದು, ನಮಗೆ ಸೇರಬೇಕಾಗಿತ್ತು. ಅದಕ್ಕೆ ನಾವು ತಾಂಡಿದ್ದೀವಮ್ಮ. ಬಾರಪ್ಪ ಹೋಗೋಣ ಬಾ. ಹಿಂಗೆ ಹೇಳಿದ್ಮೇಲೆ ಇನ್ಯಾಕೆ, ಬಾ ಹೋಗೋಣ. ನಾನೇ ಕೊನೆಗೆ ಇವ್ರ ಮನೆ ಬಾಗ್ಲಿಗೆ ತಗ್ಗಿ ಬಂದು ಕೇಳಿದ್ರು, ಕೊಡೋದಿಲ್ಲ ಅಂತ ಹೇಳಿದ್ರು.
ಅದಕ್ಕೆ ಇನ್ನೇನು ಮಾಡೋಣ. ಎಲ್ಲ ಕಳ್ಕೊಂಡು ನಾನು ಇವತ್ತು ಬೀದಿಗೆ ಬಂದುಬಿಟ್ಟೆ. ನನ್ನ 10 ಎಕರೆ ಜಮೀನು ಮೇಲೆ ನಾನು ಇವತ್ತು ಎಷ್ಟು ನಾನು ಧೈರ್ಯವಾಗಿದ್ದೆ ಅಂದ್ರೆ ನಾನು ಯಾವನಿಗೂ ಎದ್ರದಾನಲ್ಲ, ಯಾವನಿಗೂ ತಲೆ ಬಗ್ದಾನಲ್ಲ. ಇವತ್ತೆಂಥ ಪರಿಸ್ಥಿತಿ ಬಂದುಬಿಡ್ತಪ್ಪ ನನಗೆ. ದೇವ್ರೆ ಯಾಕಪ್ಪ ಇಂಥದ್ದು ಕೊಟ್ಟೆ. ಅಯ್ಯೋ, ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.